ಬಂಧುಗಳೇ ನಮಸ್ಕಾರ. ನಾನು ಭೈರತಿ ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ. ನಾನು ಇಲ್ಲಿ ಮಹದೇವಪುರ ಕ್ಷೇತ್ರದ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ರಾಂಪುರ ಕೆರೆಯ ದಂಡೆ ಮೇಲಿದ್ದೇನೆ. ಈ ಕಡೆ ರಸ್ತೆ ಕೂಡ ಇದೆ, ಕೆರೆಯ ದಂಡೆಗೆ ಒತ್ತಿಕೊಂಡಂಗೆ ರಸ್ತೆ ಕೂಡ ಇದೆ. ಈ ಭಾಗದಲ್ಲಿ ನಿಮಗೆ ಇದು ಕಾಣ್ತಾ ಇರೋದು ರಾಂಪುರ ಕೆರೆ. ಇದು ಕೂಡ ಇದು ಪುನಃ ರಚನೆ ಮಾಡ್ತಾ ಇದ್ದಾರೆ, ನಿಮ್ಗೆ ಕಾಣ್ತಾ ಇರ್ಬೋದು. ಹಾಗೆ ಇಲ್ಲಿ ಇದು ಕೇರ್ಪುರ ಕ್ಷೇತ್ರ. ಈ ಕಡೆ ಮುಂದಕ್ಕೆ ಹೋದರೆ ಆದರೆ ಇಲ್ಲಿ ಈ ಖಾಲಿ ಜಾಗದಲ್ಲಿ ನೀವು ಕಾಣ್ತಾ ಇದೆ, ಇಲ್ಲಿ ಎಷ್ಟೊಂದು ಕಸದ ರಾಶಿ ಬಿದ್ದಿದೆ ಅಂತ. ಕೆಲವು ದಿನಗಳು ಇಲ್ಲಿ ಬೆಂಕಿ ಕೂಡ ಇಡ್ತಾರೆ. ಈ ಜಾಗದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಕಸದ ರಾಶಿ ಬಿದ್ದಿದೆ ಅಂತ. ಕಸದ ರಾಶಿ ಬಿದ್ದರೂ ಕೂಡ ಯಾರೊಬ್ಬರು ಇಲ್ಲಿ ಸ್ವಚ್ಛ ಮಾಡ್ತಾ ಇಲ್ಲ. ಇಲ್ಲಿ ಕಾಣ್ತಿದೆ ನೋಡಿ, ಬೆಂಕಿ ಇಕ್ಕಿರೋದು, ಬೆಂಕಿ ಇಟ್ಟಿರೋದು. ಇಲ್ಲಿಂದ ಹಿಡಿದು ಇಲ್ಲಿ ಕಸ ಹಾಕುವುದನ್ನು ನಿಷೇಧಿಸಲಾಗಿದೆ. ಗಾರ್ಬೇಜ್ ಡಂಪಿಂಗ್ ಇಸ್ ಪ್ರೊಹಿಬಿಟೆಡ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು ಕೂಡ ಇಲ್ಲಿ ಜನಸಾಮಾನ್ಯರು ಕಸವನ್ನು ಹಾಕೋದಕ್ಕೆ ಯಾವುದೇ ಭಯವಿಲ್ಲದೆ, ನಾಚಿಕೆ ಇಲ್ಲದೆ, ಮಾನ ಮರ್ಯಾದೆ ಇಲ್ಲದೆ ಕಸ ಹಾಕ್ಬಿಟ್ಟು ಹೋಗ್ತಾರೆ. ಹಾಗೆ ಜನಸಾಮಾನ್ಯರು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಮನೆಗೆ ಕಸ ತೆಗೆದುಕೊಳ್ತಾ ಇಲ್ಲ, ಗಾಡಿಗಳು ಹೋಗ್ತಾ ಇಲ್ಲ, ನೀವು ಅಥವಾ ಗಾಡಿಗಳು ಹೋದ್ರೂ ಜನ ಆಗ್ತಾ ಇಲ್ಲ. ಎರಡರಲ್ಲಿ ಒಂದು ಕಾರಣ ಆಗಬೇಕು. ಆದರೆ BBMP ಪ್ರತಿ ವರ್ಷ ಸುಮಾರು 2,400 ಲಕ್ಷಗಳು ಅಥವಾ 24,000 ಲಕ್ಷಗಳ 2,400 ಕೋಟಿಗಳು, ಅದನ್ನು ಡಿವೈಡ್ ಮಾಡಿದ್ರೆ 100 ಲಕ್ಷಗಳು ಅಂತ ಹೇಳಿದ್ರೆ 24,000 ಲಕ್ಷಗಳಾಗ್ತವೆ, ಅಥವಾ 2,400 ಕೋಟಿ ಆಗುತ್ತೆ ನೋಡಿ. ಅಲ್ಲಿವರೆಗೂ ಕೂಡ ಅಲ್ಲೊಂದು ಮೋರಿ ಇದೆ, ನಾನು ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಕಾಣುತ್ತೆ ನೋಡಿ, ಎಷ್ಟೊಂದು ಕಸ ಇದೆ. ಅಲ್ಲೊಂದು ಮೋರಿ ಇದೆ, ರಾಜಕಾಲುವೆ ಇದೆ. ರಾಜಕಾಲುವೆಯಿಂದ ಹಿಡಿದು ಹೀಗೆ ಝೂಮ್ ಮಾಡಿದ್ರೆ ಕಸ ಇದೆ. ಸುಂದರ ಬೆಂಗಳೂರಾಗಿದ್ದ ಈ ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ. ಗಾರ್ಡನ್ ಸಿಟಿ ಅಲ್ಲ, ಇದು ಗಾರ್ಬೇಜ್ ಸಿಟಿ ಆಗಿದೆ. ವರ್ಷಕ್ಕೆ 2,400 ಕೋಟಿಗಳನ್ನು ಖರ್ಚು ಮಾಡಿದ್ರು ಕೂಡ ನಮ್ಮ ಬೆಂಗಳೂರು ಸುಂದರವಾಗ್ತಾ ಇಲ್ಲ. ಅದಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, KRS ಪಕ್ಷ ಸುಂದರ ಬೆಂಗಳೂರು ಎಂಬ ಅಭಿಯಾನದ ಅಡಿಯಲ್ಲಿ ಪ್ರಾರಂಭ ಮಾಡಿದೆ. ಯಾರೆಲ್ಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀರೋ ದಯವಿಟ್ಟು, ಇದು ಕೇವಲ KRS ಪಕ್ಷದಿಂದ ಸಾಧ್ಯವಾಗೋದಿಲ್ಲ. ಪ್ರತಿಯೊಬ್ಬ ನಾಗರಿಕನು ಇದಕ್ಕೆ ಕೈ ಜೋಡಿಸ್ಬೇಕು. ಇಲ್ಲಿ ಸುಂದರ ಬೆಂಗಳೂರು ಆಗಬೇಕು, ಬೆಂಗಳೂರಿನ ಸುಂದರ ಗಾರ್ಡನ್ ಸಿಟಿ ಆಗಬೇಕು, ಉದ್ಯಾನವನ ನಗರಿ ಆಗಬೇಕು ಅಂತ ಹೇಳಿದರೆ, ಈಗಿರುವಂತಹ ರಾಜಕಾರಣಿಗಳು ಅದು JDS, BJP, ಕಾಂಗ್ರೆಸ್, JDS ಅಂತೂ ಇಲ್ಲ, BJP ಅಂತಲೇ ಆಗಿದೆ. ಹಾಗಾಗಿ ಪ್ರಾದೇಶಿಕ ಪಕ್ಷ ಅಂತ ಉಳಿದುಕೊಂಡಿದ್ರೆ ಅದು KRS ಪಕ್ಷ ಅಂತಾನೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸುಂದರ ಬೆಂಗಳೂರು ಮಾಡ್ತಿದೆ ಅಂತ ನಾವು ನಿಮಗೆ ಪ್ರತಿಜ್ಞೆ ಮಾಡ್ತೀವಿ. ನಾವು ಪ್ರತಿಜ್ಞೆ ಮಾಡಿ ಈ ಪ್ರತಿಜ್ಞೆಯನ್ನು ಉಳಿಸ್ಕೊತೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಈಗಿರುವಂತಹ JCP ಪಕ್ಷಗಳು ಕೇವಲ ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತೇವೆ ಹೊರತು ಯಾವ ಜನರಿಗೋಸ್ಕರ ಯಾರು ಕೆಲಸ ಮಾಡ್ತಾ ಇಲ್ಲ. ನಿಮ್ಗೆ ಕಾಣ್ತಾ ಇದೆ ನೋಡಿ, ಇಷ್ಟೊಂದು ಗಾರ್ಬೇಜ್ ಇದ್ದರೆ ಇದು ಈಗಿರುವಂತಹ ರಾಜಕಾರಣಿಗಳ ತಪ್ಪು, ಅವರ ಸೋಲಿನ ಅವರು ಕೆಲಸ ಮಾಡ್ತಾಯಿಲ್ಲ ಅಂತ ನಿಮಗೆ ಅನಿಸ್ತಾ ಇದೆ. ಇಲ್ಲಿರುವಂತಹ 2 MLAಗಳು, ಅದು ಮಂಜುಳಾ ಲಿಂಬಾವಳಿ ಆಗಲಿ
ಈ ಕಡೆ ಬಸವರಾಜು ಬೈರ್ತಿ ಬಸವರಾಜರಾಗಲಿ ಇಬ್ಬರು ಕೂಡ ನಾಲಾಯಕ ಶಾಸಕರುಗಳು ಮತ್ತು ಬೆಂಗಳೂರಿನಲ್ಲಿರುವಂತಹ 28 ಶಾಸಕರುಗಳು ಕೂಡ ನಾಲಾಯಕ ಶಾಸಕರುಗಳಾಗಿದ್ದಾರೆ. ಏನು ಬೆಂಗಳೂರಿನ ಇಂಟರ್ನ್ಯಾಷನಲ್ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಅವರು ಸುಮ್ಮನೆ ಬರೀ ಬಾಯಿ ಮಾತಿಗೆ ಮಾತ್ರ ಹೇಳ್ತಾ ಇದ್ದಾರೆ. ಅವರು ಸರಿಯಾಗಿ ಕೆಲಸ ಮಾಡಿದರೆ ಇಂತಹ ಗಾರ್ಬೇಜ್ ಸಿಟಿ ಆಗ್ತಾ ಇರಲಿಲ್ಲ. ಈಗಿರುವಂತಹ GBA ಬಿಲ್ ಗ್ರೇಟರ್ ಬೆಂಗಳೂರು GBGB ಬಿಲ್ ಅಂತ ಹೇಳ್ತಿದಾರಲ್ಲ, ಇವೆಲ್ಲವನ್ನು ಲೆಕ್ಕಕ್ಕೆ ಬರೋದಿಲ್ಲ. ಕೇವಲ ಹಣಕ್ಕೋಸ್ಕರ ಕಾಂಕ್ರೀಟ್ ನಗರವನ್ನು ಮಾಡೋದಕ್ಕೆ GB ಬಿಲ್ ಬರ್ತಾ ಇದೆ. ಈ ಸುಂದರ ಬೆಂಗಳೂರು ಮಾಡೋದಕ್ಕೆ, ಸುಂದರ ನಗರವನ್ನು ಮಾಡೋದಕ್ಕೆ, ಸುಂದರ ಬೆಂಗಳೂರನ್ನು ಮಾಡೋದಕ್ಕೆ ಯಾವುದೇ ಕ್ರಮಗಳು ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಇವತ್ತು ನಮಗೆ ಈ ಗಾರ್ಬೇಜ್ ಸಿಟಿ, ಕಸದ ಸಿಟಿ ನಗರ ಕಾಣ್ತಾ ಇದೆ. ಹಾಗಾಗಿ ಬಂಧುಗಳೇ, ಯಾರೆಲ್ಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರೋ ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ಬೆಂಗಳೂರನ್ನ ವಾಪಸ್ಸು ಸುಂದರ ನಗರವನ್ನು ಮಾಡೋದು ಸಾಧ್ಯವಾಗುವುದು. ಎಲ್ಲೆಲ್ಲಿ ಕಸ ಕಾಣುತ್ತೋ ಅಲ್ಲೆಲ್ಲ ಸುಂದರ ಬೆಂಗಳೂರು ಅಂತ ಟ್ಯಾಗ್ ಲೈನ್ ಮಾಡಿ ನೀವು ದಯವಿಟ್ಟು ಇಂತಹ ವಿಡಿಯೋಗಳನ್ನ ಮಾಡಿ, ಲೈವ್ ಕಾರ್ಯಕ್ರಮವನ್ನು ಮಾಡಿ. ಆಗ ನಮ್ಮ ಬೆಂಗಳೂರು ವಾಪಸ್ ಬರುತ್ತೆ. ಅಧಿಕಾರಿಗಳಿಗೆ ಚುರುಕು ಬಿಡುತ್ತೆ. ನಾಲಾಯಕು, ಲೋಪರುಗಳು, ಲುಚ್ಚಗಳು ಇರುವಂತಹ ಅಧಿಕಾರಿಗಳು, ಮಿನಿಸ್ಟ್ರುಗಳು, ಶಾಸಕರುಗಳಿಗೆ ಸ್ವಲ್ಪ ಕೊಬ್ಬು ಕರಗುತ್ತೆ. ಅಥವಾ ಇಂಥವ್ರನ್ನ ಮನೆ ಕಳಿಸ್ಬೇಕು ಅಷ್ಟೇ. ಎರಡರಲ್ಲಿ ಒಂದು ಅವ್ರು ಬದಲಾಗಬೇಕು ಅಥವಾ ನಾವು ಬದಲಾಗಬೇಕು. ಇಲ್ಲದೆ ಹೋದರೆ ಕೇವಲ ಹಣಕ್ಕಾಗಿ, ಅಧಿಕಾರಕ್ಕೋಸ್ಕರ ಇವರು ನಮ್ಮನ್ನು ಸುಲಿತಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಏಪ್ರಿಲ್ 1ರಿಂದ ಪ್ರತಿ ಮನೆಗೂ, ಪ್ರತಿ ಚದರಡಿಗೂ ಇಷ್ಟಂತ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದಾರೆ. 100 ರೂಪಾಯಿಂದ ಹಿಡಿದು 2,000 ರೂಪಾಯಿವರೆಗೂ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಸೆಸ್ಸು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ಒಂದು ಬದಲಾವಣೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರಂತೂ ನೀನು ತಿನ್ನು ನಾನು ತಿನ್ನುವಂತಹ ಮನೋಭಾವದಲ್ಲಿದ್ದಾರೆ. BJP ಅವರು 40% ಲೂಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು 100ಕ್ಕೆ 100 ಲೂಟಿ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಇವತ್ತು ನಮ್ಮ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ, ಕಸದ ತೊಟ್ಟಿ ಆಗಿದೆ. ಎಲ್ಲಂದ್ರಲ್ಲಿ ಕಸ ಸಂಗ್ರಹಣೆ ಆಗ್ತಾ ಇದೆ. ಜನ ಸಾಮಾನ್ಯರಂತೂ ಹೇಳಿ ಸಾಕಾಗೋಗಿ ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಾ ಇದ್ದಾರೆ. ಕಾರಣ ಇಷ್ಟೇ, ಕಸವನ್ನು ಹೆಚ್ಚು ದಿನ ತಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಜನ ಬಂದು ಇಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕಸ ಹಾಕ್ತಾ ಇದ್ದಾರೆ. ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ವಾದ ಮಾಡ್ತಾ ಇದೆ, ಸುಂದರ ಬೆಂಗಳೂರು ಮಾಡುತ್ತೆ. ಹಾಗಾಗಿ ನಾವು ಕೇವಲ KRS ಪಕ್ಷ ಒಂದು ಮಾಡಿದ್ರೆ ಆಗಲ್ಲ. KRS ಪಕ್ಷದಂಗೆ ನೀವು ಕೆಲಸ ಮಾಡಬೇಕು, KRS ಪಕ್ಷ ಸಪೋರ್ಟ್ ಮಾಡಬೇಕು, KRS ಪಕ್ಷದ ಸದಸ್ಯರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.